ಸಿಲಿಕಾನ್ ಸಿಟಿ ಬೆಂಗಳೂರು ಏರ್ ಶೋಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈ ಬಾರಿಯ ಏರ್ ಶೋನಲ್ಲಿ ಏನೆಲ್ಲ ವಿಶೇಷತೆಗಳಿರುತ್ತೆ, ಜೊತೆಗೆ ರಿಹರ್ಸಲ್ ಕೂಡ ಜೋರಾಗಿ ನಡೀತಾ ಇದೆ. ಏರ್ ಶೋಗೆ ರಾಜಧಾನಿ ಬೆಂಗಳೂರು ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗ್ತಾ ಇದೆ. ಫೆಬ್ರವರಿ 10ರಿಂದ ಈ ಬಾರಿಯ ಏರ್ ಶೋ ಆರಂಭವಾಗಲಿದೆ. ಯಲಹಂಕ ವಾಯುನೆಲೆಯಲ್ಲಿ ಈಗಾಗಲೇ ಏರ್ ಶೋನ ರಿಹರ್ಸಲ್ ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. 4 ದಿನಗಳ ಕಾಲ ಈ ಏರ್ ಶೋ ನಡೆಯುವಂತಹದ್ದು. ಅಧಿಕಾರಿಗಳ ಕುಟುಂಬ ಹಾಗೂ ಸ್ನೇಹಿತರಿಗೆ ಮಾತ್ರ ಆಹ್ವಾನವನ್ನು ಕೊಡಲಾಗಿದೆ. ಏರ್ ಶೋಗೆ ರಕ್ಷಣಾ ಸಚಿವಾಲಯದಿಂದ ಭರ್ಜರಿ ತಾಲೀಮನ್ನು ನಡೆಸಲಾಗ್ತಾ ಇದೆ. ಯಲಹಂಕ ವಾಯುನೆಲೆಯಲ್ಲಿ ಏರ್ ಶೋ ರಿಹರ್ಸಲ್ ಆರಂಭ ಆಗಿರುವಂಥದ್ದು. ಏರ್ ಶೋಗೆ ಈ ಮೂಲಕ ಸಿಲಿಕಾನ್ ಸಿಟಿ ಬೆಂಗಳೂರು ಸರ್ವ ರೀತಿಯಲ್ಲೂ ಕೂಡ ಸಿದ್ಧವಾಗಿದೆ. ಯಾವ ರೀತಿ ರಿಹರ್ಸಲ್ ನಡೀತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. GKVK ಕ್ಯಾಂಪಸ್ನಲ್ಲಿ ಉಚಿತ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. 10ನೇ ತಾರೀಕು ಇರುವಂತಹದ್ದು ಏರ್ ಶೋ. ಇನ್ನು ಕೇವಲ 4 ದಿನ ಮಾತ್ರ ಇದೆ. ಅದಕ್ಕೂ ಮೊದಲೇನೆ ಈಗ ರಿಹರ್ಸಲ್ ಕೂಡ ಜೋರಾಗಿ ನಡೀತಾ ಇದೆ. ಲೋಹದ ಹಕ್ಕಿಗಳ ಹಾರಾಟ ಹೇಗಿದೆ, ಪ್ರಾಕ್ಟೀಸ್ ಹೇಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಈ ಏರ್ ಶೋ ಇಡೀ ದೇಶದ ಗಮನವನ್ನು ಸೆಳೆಯುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ರಾಘು, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ಇಡೀ ದೇಶದ ಗಮನ ಸೆಳೆಯುವಂತಹ ಬೆಂಗಳೂರಿನ ಏರ್ ಶೋ ಕೇವಲ ಉಳಿದಿರುವಂತಹದ್ದು 4 ದಿನ. ಹೇಗಿದೆ ಪ್ರಿಪರೇಷನ್ನು, ರಿಹರ್ಸಲ್ ಹೇಗೆ ನಡೀತಾ ಇದೆ ಅಂತ ಹೇಳಿ? ಪ್ರೇಮ್, ಸದ್ಯ ನಾನು ಏರ್ ಶೋ ನಡೀತಾ ಇರುವಂಥ ಯಲಹಂಕ ಏರ್ ಬೇಸ್ನ ಒಳಭಾಗದಲ್ಲಿದ್ದೇನೆ. ಗಮನಿಸ್ತಾ ಇದ್ದೀರಿ ಇದರ ದೃಶ್ಯಾವಳಿಗಳನ್ನು. ಇವತ್ತು ರಿಹರ್ಸಲ್, ಅಂತಿಮ ಹಂತದ ರಿಹರ್ಸಲನ್ನು ಮಾಡಲಾಗ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಇವತ್ತು ಸಾಮಾನ್ಯವಾಗಿ ವಿಶೇಷ ಆಹ್ವಾನಿತರು ಜೊತೆಗೆ ಅಧಿಕಾರಿಗಳ ಕುಟುಂಬಸ್ಥರಿಗೆ ಅವಕಾಶವನ್ನು ನೀಡಿರುವಂಥದ್ದು. ದೊಡ್ಡ ಪ್ರಮಾಣದಲ್ಲಿ ಅವರೆಲ್ಲರೂ ಕೂಡ ರಿಹರ್ಸಲನ್ನು ಕಣ್ತುಂಬಿಕೊಳ್ಳೋದಕ್ಕೆ ಬಂದು ಕಾತರದಿಂದ ಕಾಯ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ ಏಷ್ಯಾದ ಅತಿ ದೊಡ್ಡ ಏರ್ ಶೋ ಇದು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕೇವಲ ಭಾರತ ಮಾತ್ರ ಅಲ್ಲದೆ ವಿದೇಶಗಳ ಒಂದಷ್ಟು ಬಹಳ ವಿಶೇಷವಾದಂಥ ಒಂದಷ್ಟು ಸೇನಾದಲ್ಲಿ ಬಳಕೆ ಮಾಡುವಂಥ ವಿಮಾನಗಳನ್ನು ಕೂಡ ಪ್ರದರ್ಶನಕ್ಕೆ ತಂದು ಇಡಲಾಗುತ್ತೆ. ಜೊತೆಗೆ ಎಕ್ಸಿಬಿಷನ್ಗಳನ್ನು ಕೂಡ ಇಡುವಂಥ ಕೆಲಸಗಳಾಗುತ್ತೆ. ಜನ ಇದನ್ನು ನೋಡಿ ಕಣ್ತುಂಬಿಕೊಳ್ಳೋದ್ರ ಜೊತೆಗೆ ಭಾರತ ಸೇನೆ, ವಾಯುಸೇನೆಯ ಶಕ್ತಿ ಎಷ್ಟರ ಮಟ್ಟಿಗಿದೆ, ಅವುಗಳ ಪ್ರದರ್ಶನ ಹೇಗಿರುತ್ತೆ, ಅವುಗಳ ಶಕ್ತಿ ಹೇಗಿದೆ ಎನ್ನುವಂಥದ್ದನ್ನು ಕೂಡ ಅರಿಯೋದಕ್ಕೆ ಇದೊಂದು ಬಹಳ ಉತ್ತಮವಾದಂಥ ಅವಕಾಶ. ಅದೇ ಕಾರಣಕ್ಕಾಗಿ ಸದ್ಯ ದೊಡ್ಡ ಪ್ರಮಾಣದಲ್ಲಿ ಏರ್ ಶೋನ 2 ವರ್ಷಕ್ಕೊಮ್ಮೆ ಆಯೋಜನೆ ಮಾಡುವಂಥ ಕೆಲಸಗಳಾಗುತ್ತೆ. ಈ ಬಾರಿಯೂ ಕೂಡ ಅದೇ ರೀತಿಯಲ್ಲಿ ಸಕಲ ಸಿದ್ಧತೆಗಳೊಂದಿಗೆ ಏರ್ ಶೋನ ಆಯೋಜನೆ ಮಾಡಲಾಗಿದೆ. ಇವತ್ತು ರಿಹರ್ಸಲ್ ನಡೀತಾ ಇದೆ. 2 ಗಂಟೆಗಳ ಕಾಲ ಸತತವಾಗಿ ರಿಹರ್ಸಲ್ ಅನ್ನ ಆಯೋಜನೆ ಮಾಡಲಾಗಿರುತ್ತೆ. 2 ಗಂಟೆಗಳ ಕಾಲ ಬಾನಂಗಳದಲ್ಲಿ ಉಕ್ಕಿನ ಹಕ್ಕಿಗಳು ಆರ್ಭಟವನ್ನು ಮಾಡ್ತವೆ, ವೈಮಾನಿಕ ಪ್ರದರ್ಶನವನ್ನು ತೋರಿಸ್ತವೆ. ಅವೆಲ್ಲವನ್ನ ಕೂಡ ನೋಡೋದ್ರ ಮುಖಾಂತರವಾಗಿ ಯಾವ ರೀತಿ ಭಾರತೀಯ ವಾಯುಸೇನೆ ಶಕ್ತಿಯುತವಾಗಿದೆ, ಜೊತೆಗೆ ಅವುಗಳ ಕಾರ್ಯವೈಖರಿ ಹೇಗಿರುತ್ತೆ ಎನ್ನುವಂಥ ಮಾಹಿತಿಗಳನ್ನು ಜನ ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಸದ್ಯ 9:30ರಿಂದ ಇವತ್ತು ಆರಂಭ ಆಗಿರುವಂಥದ್ದು. 9:30ರಿಂದ 11:30, 12 ಗಂಟೆ ತನಕವೂ ಕೂಡ ಈ ರಿಹರ್ಸಲನ್ನು ಮಾಡಲಾಗುತ್ತೆ. ರಿಹರ್ಸಲ್ಗೆ ಬಂದಂಥವ್ರಿಗೆ ನೋಡೋದಕ್ಕೆ ಬೇಕಾದಂಥ ಸಕಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಸೋಮವಾರದಿಂದ ಅಧಿಕೃತವಾಗಿ ಏರ್ ಶೋ ಆರಂಭ ಆಗುತ್ತೆ. ಅಂದರೆ ಸೋಮವಾರದಿಂದ ಶುಕ್ರವಾರ 10ರಿಂದ 14ನೇ ತಾರೀಕಿನ ತನಕವೂ ಕೂಡ ಏರ್ ಶೋ ಇರುತ್ತೆ. ಅದರಲ್ಲಿ ಬೇರೆ ಬೇರೆ ದೇಶಗಳ ವಿಶೇಷವಾದಂತಹ ವಿಮಾನಗಳ ಪರಿಚಯ ಮಾಡುವಂಥದ್ದು, ಎಕ್ಸಿಬಿಷನ್ಗಳನ್ನು ಆಯೋಜನೆ ಮಾಡುವಂಥದ್ದು, ಈ ರೀತಿಯಾದಂತಹ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಸಕಲ ರೀತಿಯಲ್ಲೂ ಕೂಡ ಸದ್ಯ ಏರ್ ಶೋ ಸೋಮವಾರದಿಂದ ಆರಂಭವಾಗೋದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಎಲ್ಲವನ್ನ ಕೂಡ ಸದ್ಯ ಮಾಡಿಕೊಳ್ಳುವಂಥ ಕೆಲಸಗಳು ಯಶಸ್ವಿಯಾಗಿ ಆಗಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ.